ಸೊ ದ ಗ್ರೇಟ್ ಕ್ರಿಕೆಟ್ ಪ್ಲೇಯರ್ RCB ಪರವಾಗಿ ಆಡಿರುವಂತ ಕ್ರಿಕೆಟ್ ಪ್ಲೇಯರ್ ದಿನೇಶ್ ಕಾರ್ತಿಕ್ ಅವರು ಈ ಕೆಫೆನ ಬಂದು ಇನಾಗ್ರೇಟ್ ಮಾಡಿದ್ರು. ನಾನು ಕೂಡ ಒಬ್ಬ RCB ಫ್ಯಾನ್ ಆಗಿ, ಒಬ್ಬ RCBN ಆಗಿ ನನಗೆ ತುಂಬಾ ಖುಷಿ, ಅದನ್ನ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ. ಸೊ ಇದು ಬಂದು ಸೀ ಫುಡ್ ಬ್ಯಾಸ್ಕೆಟ್. ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ನಿಮ್ಗೆ ಸೀ ಫುಡ್ಸ್ ಎಲ್ಲ ಸಿಗುತ್ತೆ. ಇದ್ರ ಹೆಸರು ನಬೋಶಿ ಪ್ರಾನ್ಸ್ ಅಂತ. ಇದು ಜಪಾನ್ ಅಲ್ಲಿ ಜಾಸ್ತಿ ತಿನ್ನೋಂತ ಪ್ರಾನ್ಸ್. ಇದು ಬಂದು ಬಟರ್ಫ್ಲೈ ಪ್ರಾನ್ಸ್ ಅಂತೆ, ನೋಡಕ್ಕೆ ಅಗ್ಲವಾಗಿದೆ. ಇದು ಬಂದು ಕೋಕೋನಟ್ ಪ್ರಾನ್ಸ್ ಅಂತೆ, ಅಂದ್ರೆ ಇದರಲ್ಲಿ ಆ ತೆಂಗಿನಕಾಯಿ ಇರುತ್ತಲ್ಲ ಅದನ್ನೆಲ್ಲ ಹಾಕಿರ್ತಾರೆ ಇದ್ರಲ್ಲಿ. ನಾನು ಕ್ರಿಸ್ಪಿ ಬಟರ್ಫ್ಲೈ ಪ್ರಾನ್ಸ್ ತಿಂತಾ ಇದ್ದೀನಿ. ಬಟರ್ಫ್ಲೈ ಪ್ರಾನ್ಸ್ ಏನು ಟ್ರಕ್ ಏನಾದ್ರು ಇದೆಯಾ? ಬಟರ್ಫ್ಲೈ ಇಲ್ಲ, ಶ್ರಿಂಪ್ ನೇ ಬಟರ್ಫ್ಲೈ ಸ್ಟೈಲ್ ಅಲ್ಲಿ ಕಟ್ ಮಾಡಿರ್ತಾರೆ. ಓಕೆ, ಹೇಗಿದೆ ಮೇಡಮ್? ನೋಡಕ್ಕೆ ನಿಮಗೆ ವಿಂಗ್ಸ್ ತರ ಕಾಣುತ್ತಲ್ಲ, ಓಕೆ ಓಕೆ, ಸೊ ಅದಕ್ಕೆ ಬಟರ್ಫ್ಲೈ ಪ್ರಾನ್ಸ್ ಅಂತ ಹೇಳಿದೆ. ಟೇಸ್ಟ್ ಸಕ್ಕತ್ತಾಗಿದೆ. ಹೌದಾ? ನಾನು ಆಕ್ಚುಲಿ ಇಲ್ಲಿ ಸೀ ಬೈಟ್ಸ್ ಕೆಫೆಗೆ ಕುಡ್ಕೊಂಡ್ ಬರ್ತೀನಿ ಅಂದ್ರೆ ನಾನು ಹೊರಗಡೆ ಎಲ್ಲ ಹೋಗ್ತೀನಿ. ಅಲ್ಲೇನಂದ್ರೆ ಬರೀ ಚಿಕನ್ ಮಾತ್ರ ನಿಮಗೆ ಸ್ಪೆಷಾಲಿಟಿ ಸಿಗುತ್ತೆ. ಚಿಕನ್ ವಿಂಗ್ಸ್, ಚಿಕನ್ ಲೆಗ್ಸ್ ನಿಮಗೆ ಎಲ್ಲಾ ಕಡೆನೂ ಸಿಗುತ್ತೆ. ಬಟ್ ನಂಗೆ ಸೀ ಫುಡ್ ಅಲ್ಲಿ ಇಷ್ಟು ವೆರೈಟಿ ನಾನು ಇದುವರೆಗೂ ನಾನು ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡಿದ್ದೀನಿ, ಬೇರೆ ಕಡೆ ಟ್ರಾವೆಲ್ ಮಾಡಿದ್ದೀನಿ, ಇಷ್ಟು ವೆರೈಟಿ ನಾನು ಎಲ್ಲೂ ನೋಡಿಲ್ಲ. ರೋಲ್ಸ್ ನಾನು ಟ್ರೈ ಮಾಡಿರೋದ್ರಲ್ಲಿ ಬೇರೆ ಯಾವ ಕಡೆ ನಾನು ಈ ತರ ತಿಂದಿಲ್ಲ. ಅಷ್ಟು ಅಂದ್ರೆ ಒಂಥರ ಬೇರೆ ಟೇಸ್ಟ್ ಇಲ್ಲ, ನಿಮಗೆ ಒಂಥರ ಪಿಕಲ್ ಟೇಸ್ಟ್ ಬರುತ್ತೆ ಚಿಕನ್ ಅಲ್ಲಿ. ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇದೆ. ಸೊ ರೋಲ್ಸ್ ಸೂಪರ್ ಆಗಿದೆ. ಮತ್ತೆ ನಾನು ಫಿಶ್ ಐಟಮ್ಸ್ ತಿಂದಿದ್ದೀನಿ. ಇಲ್ಲಿ ಫಿಶ್ ಐಟಮ್ಸ್, ಕ್ರಾಬ್ ಐಟಮ್ಸ್ ಎಲ್ಲ ಸಖತ್ತಾಗಿದೆ. ನಾನು ಇಲ್ಲಿ ಸಜೆಸ್ಟ್ ಮಾಡೋದು ನಬೋಶಿ ಪ್ರಾನ್ಸ್ ಅಂತ ಇದೆ, ಅದನ್ನ ಟ್ರೈ ಮಾಡಿ. ಮತ್ತೆ ಕ್ರಂಚಿ ಫಿಶ್ ಚಾಪ್ಸ್ ಅಂತ ಬರುತ್ತೆ ಫಿಶ್ ಅಲ್ಲಿ, ಅದನ್ನ ಟ್ರೈ ಮಾಡಿ. ಮತ್ತೆ ದಿಸ್ ಆಲ್ಸೋ ಗುಡ್ ಕ್ರಿಸ್ಪಿ ಬಟರ್ಫ್ಲೈ ಪ್ರಾನ್ಸ್. ಮತ್ತೆ ನಾನು ಕಾಫಿ ತುಂಬಾ ಇಷ್ಟಪಡ್ತೀನಿ, ಸೊ ಕಾಫಿನೂ ಆರ್ಡರ್ ಮಾಡ್ಕೊಂಡಿದ್ದೀನಿ ಇವಾಗ, ಕೋಲ್ಡ್ ಕಾಫಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಇವತ್ತೊಂದು ಕೆಫೆಲಿ ಇದ್ದೀನಿ. ಅದು ಯಾವ ಕೆಫೆ ಅಂದ್ರೆ, ನೀವು ಬೇರೆ ಬೇರೆ ರೀತಿ ಕೆಫೆಸ್ ನೋಡಿರ್ಬೋದು, ಬರ್ಗರ್ಸು, ಫ್ರೈಸು, ಕಾಫಿ ಎಲ್ಲ ಸಿಗೋಂಥ ಕೆಫೆ. ಬಟ್ ಈ ಕೆಫೆ ಯಾವ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ, ಸೀ ಫುಡ್ಗೆ ಅಂತಾನೆ ಒಂದು ಸ್ಪೆಷಲ್ ಆಗಿ ಕೆಫೆ ರೀತಿಲಿ ಮಾಡಿದ್ದಾರೆ. ಸೀ ಫುಡ್ಗೆ ಫಸ್ಟ್ ಟೈಮು ಕೆಫೆ ರೀತಿಲಿ ಮಾಡಿರೋವಂಥದ್ದು ಎಲ್ಲಪ್ಪ ಅಂದ್ರೆ ಯಲಹಂಕ ನ್ಯೂ ಟೌನು ಅಂಬೇಡ್ಕರ್ ಕಾಲೋನಿ ಸೆಕ್ಟರ್ ಎ ಅಂತ. ಸೊ ಲ್ಯಾಂಡ್ ಮಾರ್ಕ್ ಬಂದು ಆಪೋಸಿಟ್ ಟ್ರೈಮ್ ಶೋರೂಮ್ ಇದೆ. ಟ್ರೈಮ್ ಶೋರೂಮ್ ಆಪೋಸಿಟ್ ನೀವು ಸೀ ಬೈಟ್ಸ್ ಅಂತ ಈ ಕೆಫೆ ಹೆಸರು. ಬನ್ನಿ, ಸೀ ಬೈಟ್ಸ್ ಅಲ್ಲಿ ಒಳಗೋಗಿ ಏನೇನಿದೆ ಅಂತ ನೋಡೋಣ. ಸೊ ಸೀ ಫುಡ್ ಅಲ್ಲಿ ನೀವು ಪ್ರಾನ್ಸು ಅದು ಇದೆಲ್ಲ ತಿಂದಿರ್ತೀರ, ಫಿಶ್ ಅದೆಲ್ಲ. ಬಟ್ ಇವ್ರ ಹತ್ರ ಅದೇನೋ ನಬೋಶಿ ಅಂತ ಇದೆಯಂತೆ. ನಬೋಶಿ ಅಂತ ಜಾಪನೀಸ್ ತಿನ್ನುವಂತ ಒಂದು ಪ್ರಾನ್, ಅದು ಬಂದ್ಬಿಟ್ಟು ಸ್ಟ್ರೈಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅದೇನಂತ ನೋಡೋಣ. ಆಮೇಲೆ ಕೋಕೋನಟ್ ಫಿಶ್, ಕೋಕೋನಟ್ ಪ್ರಾನ್ಸು ಏನೋ ಒಂಥರ ತುಂಬಾ ಯೂನಿಕ್ ಆಗಿದೆ ಗುರು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದೀನಿ. ತುಂಬಾ ಯೂನಿಕ್ ಆಗಿದೆ. ಪ್ರಾನ್ಸು ಫಿಶ್ಗೆ ಅಂತಾನೆ ಒಂದು ಕೆಫೆ ರೀತಿಯಲ್ಲಿ ಮಾಡಿದ್ದಾರೆ. ಯಲಹಂಕ ನ್ಯೂ ಟೌನ್ ಸುತ್ತಮುತ್ತ ಏನಾದ್ರು ಇದ್ರೆ ನೀವು ಕೂಡ ಬರ್ಬೋದು. ಸೊ ಬನ್ನಿ, ತಡ ಮಾಡದೆ ಒಳಗೋಗೋಣ. ಆಂಬಿಯನ್ಸು ಸೂಪರು, ಆಚೆ ಕಡೆನೂ ಸೂಪರು ಆಂಬಿಯನ್ಸ್ ಎಲ್ಲ. ಸೊ ಆಫರ್ಸು ಕೂಡ ನಡೀತಾ ಇರುತ್ತೆ. ಬೇಗ ಬೇಗ ಬನ್ನಿ, ಒಳಗೋಗಿ ಏನಿದೆ ಅಂತ ನೋಡೋಣ. ಕಮ್ ಆನ್ ಗೈಸ್. ಸೊ ಎಸ್ ಫ್ರೆಂಡ್ಸ್, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಬನ್ನಿ ಕ್ವಿಕ್ ಆಗಿ ಏನೇನು ಕೊಟ್ಟಿದ್ದಾರೆ ಅಂತ. ತುಂಬಾ ವೆರೈಟೀಸ್ ಆಫ್ ಡಿಶಸ್ ಕೊಟ್ಟಿದ್ದಾರೆ. ಬನ್ನಿ ಕ್ವಿಕ್ ಆಗಿ ನೋಡೋಣ. ಸೊ ಮಾಕ್ಟೈಲ್ಸ್ ಕೊಟ್ಟಿದ್ದಾರೆ. ಸೊ ಬ್ಲೂ ಲಗೂನ್ ಮಾಕ್ಟೈಲ್ ಕೊಟ್ಟಿದ್ದಾರೆ. ಆಮೇಲೆ ಮಸಾಲಾ ಲೆಮನ್ ಮಾಕ್ಟೈಲ್ ಕೂಡ ಕೊಟ್ಟಿದ್ದಾರೆ. ಸೊ ಮಾಕ್ಟೈಲ್ಸ್ ನ ಈ ಕಡೆ ಇಡೋಣ. ಸೊ ಇವಾಗ ಮೇನ್ ಡಿಶ್ ಸ್ಟಾರ್ಟ್. ಬನ್ನಿ ಹಾಗೆ ಹತ್ರ ಈ ಚಿಕನ್ ವಿಂಗ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಇದು ಬಂದು ಸ್ಪೈಸಿ ಚಿಕನ್ ವಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಇಲ್ಲಿದೆ ನೋಡಿ, ಇದು ಫಿಶ್ ಸೀ ಫುಡ್ ಬ್ಯಾಸ್ಕೆಟ್ ಅಂತಾರೆ ಇದನ್ನ. ಸೊ ಇದು ಬಂದು ಸೀ ಫುಡ್ ಬ್ಯಾಸ್ಕೆಟ್. ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ನಿಮ್ಗೆ ಸೀ ಫುಡ್ಸ್ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿದೆ ನೋಡಿ, ಇದನ್ನ ನೋಡ್ಬಿಟ್ಟು ಫ್ರೆಂಚ್ ಫ್ರೈಸ್ ಅನ್ಕೊಂಡ್ಬಿಟ್ರಾ? ಇದು ಫ್ರೆಂಚ್ ಫ್ರೈಸ್ ಅಲ್ಲ, ಫಿಶ್ ಫ್ರೈ. ನೀವು ವೆಜಿಟೇರಿಯನ್ ಅಲ್ಲಿ ಹೆಂಗೆ ಫ್ರೆಂಚ್ ಫ್ರೈಸ್ ತಿಂತೀರಾ ಆ ತರ ಇದು ಫಿಶ್ ಫ್ರೈಸು. ಆಮೇಲೆ ಇದು ಬಂದು ಫಿಶ್ ನಗ್ಗೆಟ್ಸ್ ಅಂತಾರೆ. ಇದು ಬಂದು ಟಾರ್ಪೆಡೋ ಶ್ರಿಂಪ್ ಅಂತಾರೆ ನೋಡಿ. ಇದೊಂದು 2 ಪೀಸ್ ಕೊಟ್ಟಿದ್ದಾರೆ, ಟಾರ್ಪೆಡೋ ಶ್ರಿಂಪ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನನಗೆ ತುಂಬಾ ಡಿಫ್ರೆಂಟ್ ಅನಿಸ್ತು. ಇದು ಬಂದು ಪ್ರಾನ್ಸ್ ಅಂತೆ ಗುರು. ಪ್ರಾನ್ಸ್ ಆಕ್ಚುಲಿ ನಿಮ್ಗೆ ರಿಂಗ್ ಶೇಪ್ ಅಲ್ಲಿ ಇರುತ್ತೆ. ಬಂದು ಇದು ಸ್ಟ್ರೈಟ್ ಆಗಿದೆ ಅಂತೀರಾ? ಸ್ಟ್ರೈಟ್ ಆಗಿದೆ, ಇದು ನಿಜವಾಗ್ಲೂ ಪ್ರಾನ್ಸ್ ಏನಾ ಅಂತೀರಾ? ಹೌದು, ಇದು ನಿಜವಾಗ್ಲೂ ಪ್ರಾನ್ಸ್ ಏನೆ. ಇದ್ರ ಹೆಸರು ನಬೋಶಿ ಪ್ರಾನ್ಸ್ ಅಂತ. ಇದು ಜಪಾನ್ ಅಲ್ಲಿ ಜಾಸ್ತಿ ತಿನ್ನೋಂತ ಪ್ರಾನ್ಸು. ಸ್ಟ್ರೈಟ್ ಆಗಿದೆ, ಫಸ್ಟ್ ಟೈಮ್ ತಿಂತಾ ಇರೋದು ಈ ತರ ಪ್ರಾನ್ಸು. ಟೇಸ್ಟ್ ಮಾಡೋಣ ಆಮೇಲೆ. ಸೊ ಅದಾದ್ಮೇಲೆ ಫಿಶ್ ಪಾಪ್ಕಾರ್ನ್ ಕೊಟ್ಟಿದ್ದಾರೆ, ಅದು 2 ಪೀಸ್ ಕೊಟ್ಟಿದ್ದಾರೆ. ಮತ್ತೆ 1 ಪೀಸು ಕ್ರ್ಯಾಬ್ ಬೈಟ್ಸ್ ಕೊಟ್ಟಿದ್ದಾರೆ. ಕ್ರ್ಯಾಬಿ ಬೈಟ್ಸ್, ಈ ಏಡಿ ಬರುತ್ತಲ್ಲ, ಏಡಿ ಒಳಗಡೆ ಇರೋವಂಥ ಮೀಟ್ ಏನು ಮಾಡ್ತಾರೆ ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಬೈಟ್ಸ್ ಥರ ಮಾಡಿದ್ದಾರೆ. ಇದು ಸೀ ಫುಡ್ ಬ್ಯಾಸ್ಕೆಟ್. ಆದರೆ ಇದು ಬಂದು ತಂದೂರಿ ಚಿಕನ್ ಬ್ಯಾಸ್ಕೆಟ್ ಅಂತಾರೆ. ಇದನ್ನು ಕೂಡ ನಾವು ತರಿಸ್ಕೊಂಡಿದೀವಿ. ಇದರಲ್ಲಿ ಒಂದು ದೊಡ್ಡ ಗಾತ್ರದ ತಂದೂರಿ ಬರ್ಗರ್ ಕೊಡ್ತಾರೆ, ಚಿಕನ್ ಫಿಂಗರ್ಸ್ ಕೊಡ್ತಾರೆ. ಚಿಕನ್ ಫಿಂಗರ್ಸ್ ಆದ್ಮೇಲೆ ಪೊಟ್ಯಾಟೊ ವೆಜ್ಜಸ್ ಅಂತ, ಇಲ್ಲಿ ನೋಡಿ ಇದರಲ್ಲಿ ಪೊಟ್ಯಾಟೋಸ್ ಇರುತ್ತೆ. ಸೊ ಪೊಟ್ಯಾಟೊ ವೆಜ್ಜಸ್ ಕೂಡ ಕೊಡ್ತಾರೆ. ಸೊ ಇಲ್ಲಿ ಇದು ನಿಮಗೆ ಸ್ಪೆಷಲ್ ಆಗಿ ನಾನು ಹೇಳಬೇಕಾಗಿರುವಂಥದ್ದು, ಇದು ಬಂದು
ಬಟರ್ಫ್ಲೈ ಪ್ರಾನ್ಸ್ ಅಂತೆ, ನೋಡಕ್ಕೆ ಅಗ್ಲವಾಗಿದೆ ಮತ್ತೆ ತುಂಬಾ ಕ್ರಿಸ್ಪಿ ಅಂಡ್ ಕ್ರಂಚಿಯಾಗಿ ಕಾಣ್ತಾ ಇದೆ ಇದು. ಸೊ ಬಟರ್ಫ್ಲೈ ಪ್ರಾನ್ಸ್ ಅಂತಾರೆ ಗುರು. ಇದು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅನಿಸ್ತಾ ಇದೆ ನನಗೆ. ಆಮೇಲೆ ಇಲ್ಲಿ ಏನ್ ಕೊಟ್ಟಿದಾರಲ್ಲ, ಇದು ಬಂದು ಕೋಕೋನಟ್ ಪ್ರಾನ್ಸ್ ಅಂತೆ. ಅಂದ್ರೆ ಇದರಲ್ಲಿ ಆ ತೆಂಗಿನಕಾಯಿ ಇರುತ್ತಲ್ಲ ಅದನ್ನೆಲ್ಲ ಹಾಕಿರ್ತಾರೆ ಇದರಲ್ಲಿ. ಕೋಕೋನಟ್ ಪ್ರಾನ್ಸ್ ಫಸ್ಟ್ ಟೈಮ್ ಕೇಳ್ತಾ ಇರೋದು ಈ ತರ ಡಿಶಸ್ ನೇಮ್ ನಾನು. ಸೊ ನೋಡಿ ಸೈಜು ಕೂಡ ಅಷ್ಟೇ ತುಂಬಾನೇ ದೊಡ್ಡದಾಗಿದೆ. ಕೋಕೋನಟ್ ಪ್ರಾನ್ ಇದ್ರೊಳಗೆ ಏನಿದೆ ಅಂತ ನಾನು ಸ್ವಲ್ಪ ಆಪರೇಷನ್ ಮಾಡಿ ನೋಡ್ಬೇಕು. ಓಹೋ, ಒಳಗಡೆ ಮೇಲ್ಗಡೆ ಎಲ್ಲ ಒಂಥರ ಕೋಟಿಂಗು, ನೋಡಿ ಒಳಗಡೆ ಪ್ರಾನ್ ಇದೆ ನೋಡಿ. ಸೊ ಈ ಕೋಕೋನಟ್ ಕೋಟಿಂಗ್ ಇಂದಾನೆ ಇದನ್ನ ನಾನು ತಿನ್ಬೇಕು ಇವಾಗ. ಕೋಕೋನಟ್ ಕೋಟಿಂಗ್ ಆಗಿರುವಂತ ಪ್ರಾನು. ಚಿಯರ್ಸ್. ಫಾರ್ ದ ಫಸ್ಟ್ ಟೈಮ್ ಈ ತರ ಒಂದು ಪ್ರಾನ್ ತಿಂತಾ ಇರೋದು ನಾನು. ಒಂಥರ ನಿಮಗೆ ಫಸ್ಟ್ ಬೈಟಲ್ಲಿ ಅಗಿಬೇಕಾದ್ರೆ ಆ ಕ್ರಿಸ್ಪಿ ಅಂಡ್ ಕ್ರಂಚಿನೆಸ್ ಸಿಗುತ್ತೆ. ಆಮೇಲೆ ಹೋಗ್ತಾ 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 ಆ ಪ್ರಾನ್ದು ಮೀಟ್ ಟೇಸ್ಟ್ ಇದೆಯಲ್ಲ ಅದು, ಮತ್ತೆ ಇವ್ರ ಮೇಲೆ ಹಾಕಿರ್ತಾರಲ್ಲ ಕೋಕೋನಟ್ ಕೋಟಿಂಗು, ಅದ್ರ ಜೊತೆ ಮಿಕ್ಸ್ ಆದಾಗ ಏನೋ ವೆರೈಟಿ ಆಫ್ ಟೇಸ್ಟ್ ಸಿಗುತ್ತೆ ನಿಮಗೆ. ಅಗಿಬೇಕಾದ್ರೆ ಆ ಟೇಸ್ಟ್ ಗೊತ್ತಾಗುತ್ತೆ. ಆ ಕೋಕೋನಟ್ ಫ್ಲೇವರ್ ಮಾತ್ರ ಪ್ರಾನ್ಸ್ಗೆ ಒಂದು ಒಳ್ಳೆ ಕಾಂಬಿನೇಷನ್ ಮಾಡಿದ್ದಾರೆ ಇವರು. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಈ ಕಾಂಬಿನೇಷನ್. ಚೆನ್ನಾಗಿದೆ ಕೋಕೋನಟ್ ಪ್ರಾನು ಕೂಡ. ಬಂದಾಗ ಮರಿದೆ ಟ್ರೈ ಮಾಡಿ. ಡಿಪ್ಸ್ ಕೊಡ್ತಾರೆ. ನಾನು ಆ ಫ್ರೆಶ್ನೆಸ್ ಫೀಲ್ ಮಾಡಬೇಕು ಅಂತ ಡಿಪ್ಸಲ್ಲಿ ತಿನ್ನಲಿಲ್ಲ. ತುಂಬಾನೇ ಚೆನ್ನಾಗಿದೆ. ಪ್ರಾನು ಕೂಡ ತುಂಬಾ ಫ್ರೆಶ್ ಆಗಿದೆ, ಚೆನ್ನಾಗಿತ್ತು. ಸೊ ಈಗ ಇದು ಯಾವುದೋ ಬಟರ್ಫ್ಲೈ ಪ್ರಾನ್ ಅಂತೆ ಗುರು. ಇದು ಬಟರ್ಫ್ಲೈ ನೋಡಿದ್ದೀನಿ, ಬಟರ್ಫ್ಲೈ ಪ್ರಾನ್ಸ್ನ ನೋಡಿಲ್ಲ ನಾನು. ಸೊ ಇದು ಬಂದು ಸ್ವಲ್ಪ ಇವರು ಇದನ್ನ ಮಾಡಿರ್ತಾರೆ, ಸ್ವಲ್ಪ ಅಗ್ಲ ಮಾಡಿರ್ತಾರೆ. ಇದು ಅಗ್ಲ ಮಾಡಿ ಇದ್ರ ಮೇಲ್ಗಡೆ ಒಂದು ಕ್ರಂಚಿಯಾಗಿ ಕ್ರಿಸ್ಪಿ ಆಗಿರುವಂಥ ಕೋಟಿಂಗು, ಅದ್ರ ಮೇಲ್ಗಡೆ ಪೆರಿ ಪೆರಿ ಮಸಾಲ ಹಾಕಿರ್ತಾರೆ. ಬಟರ್ಫ್ಲೈ ಪ್ರಾನ್ಸು ತಿನ್ನೋಣ ಹೇಗಿದೆ ಅಂತ. ಚಿಯರ್ಸ್. ಬಟರ್ಫ್ಲೈ ಪ್ರಾನ್ಸು ಅಷ್ಟೇ ಫುಲ್ಲು ಕ್ರಂಚಿ ಕ್ರಿಸ್ಪಿ ಕೋಟೆಡು. ಒಳಗಡೆ ಪ್ರಾನ್ಸ್ ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡಿರ್ತಾರೆ. ಒಂಥರ ಏನೋ ಡಿಫ್ರೆಂಟ್ ಆಗಿದೆ. ಟೇಸ್ಟು ಕೂಡ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ, ಫ್ರೆಶ್ ಆಗಿದೆ ಗುರು. ಚೆನ್ನಾಗಿತ್ತು ಬಟರ್ಫ್ಲೈ ಪ್ರಾನ್ಸ್. ಇವಾಗ ಯಾವ್ದು ತಿನ್ನೋದು? ಸೊ ಇವಾಗ ಸೀ ಫುಡ್ ಬ್ಯಾಸ್ಕೆಟಲ್ಲಿ ಏನೇನಿದೆ ಟ್ರೈ ಮಾಡೋಣ ಒಂದೊಂದಾಗಿ. ನಾನು ಫಸ್ಟು ಈ ಕ್ರ್ಯಾಬ್ ಬೈಟ್ಸ್ ಇದೆಯಲ್ಲ ಸಖತ್ ದಪ್ಪ ಇದೆ. ಸೊ ಕ್ರ್ಯಾಬ್ ಬೈಟಲ್ಲಿ ಒಳಗಡೆ ಈ ಥರ ಇರುತ್ತೆ, ಮುರಿದ್ರೆ ಈ ಥರ ಇರುತ್ತೆ ಕ್ರ್ಯಾಬ್ ಬೈಟ್ಸು. ಸೊ ತಿನ್ನೋಣ ಹೇಗಿದೆ ಅಂತ. ಚಿಯರ್ಸ್. ಕ್ರ್ಯಾಬ್ ಬೈಟು ಅಷ್ಟೇ ಸಖತ್ ಫ್ರೆಶ್ ಆಗಿದೆ. ಮೇಲ್ಗಡೆ ಅದೇ ರೀತಿಯಾದಂಥ ಕ್ರಿಸ್ಪಿ ಲೇಯರ್ಸು ಎಲ್ಲ ಫುಡ್ಡಲ್ಲೂ ನೀವು ನೋಡ್ಬೋದು. ಕ್ರಿಸ್ಪಿ ಲೇಯರ್ಸ್ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಕಂಪ್ಲೀಟ್ಲಿ ಫ್ರೈಡು ಮತ್ತು ಕಂಪ್ಲೀಟ್ಲಿ ಫ್ರೆಶ್ಶು, ಚೆನ್ನಾಗಿತ್ತು. ಫಿಶ್ ಪಾಪ್ಕಾರ್ನ್ ಇದೆ, ಇದು ಕೂಡ ಅಷ್ಟೇ ಫಿಶ್ಶು ಬೋನ್ಲೆಸ್ ಬರುತ್ತಿದ್ದು. ಹಂಗೆ ಬಾಯಲ್ಲಿ ಹಾಕೊಂಡ್ಬಿಟ್ರೆ ವಾವ್. ಇದರಲ್ಲಿ ಆ ಮೀಟ್ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಗಿಬೇಕಾದ್ರೆ ಆ ಫಿಶ್ ಮೀಟ್ದು ಫ್ಲೇವರ್ ಇದೆಯಲ್ಲ ಅದರದ್ದೇ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿದೆ. ಫಿಶ್ ಪಾಪ್ಕಾರ್ನ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿ ನೋಡಿ, ನೀವು ಫ್ರೆಂಚ್ ಫ್ರೈಸ್ ತಿಂದಿರ್ತೀರಾ, ಆದರೆ ಫ್ರೆಂಚ್ ಫ್ರೈಸ್ ಥರ ಇರೋ ಫಿಶ್ ಫ್ರೈನ ತಿಂದಿದ್ದೀರಾ, ಇಲ್ಲಿ ಬಂದರೆ ತಿನ್ಬೋದು ಸ್ನೇಹಿತರೆ. ಫಿಶ್ ಫ್ರೈ ಹೇಗಿದೆ ನೋಡೋಣ. ಫಿಶ್ ಫ್ರೈಸ್ ಚೆನ್ನಾಗಿದೆ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅಗೇನ್ ಒಂಥರ ಇವ್ರದೇ ಅಂಥದ್ದು ಯೂನಿಕ್ ಆಗಿರುವಂಥ ಮಸಾಲ ಹಾಕ್ಬಿಟ್ಟು ಮಾಡಿರೋದಲ್ವಾ, ಡಿಫ್ರೆಂಟ್ ಟೇಸ್ಟ್ ಬರ್ತಾ ಇದೆ, ಚೆನ್ನಾಗಿತ್ತು. ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಟಾರ್ಪೆಡೋ ಶ್ರಿಂಪ್ ಅಂತ. ಟಾರ್ಪೆಡೋ ಶ್ರಿಂಪು ಫಸ್ಟ್ ಟೈಮ್ ಕೇಳ್ತಾ ಇರೋದು ಹೆಸರು, ಇದು ಟಾರ್ಪೆಡೋ ಅಂತ. ಹೇಗಿದೆ ನೋಡೋಣ. ಚಿಯರ್ಸ್. ಒಂಥರ ಲೈಕ್ ಹುಳಿ ಆಗಿ ಚೆನ್ನಾಗಿದೆ. ಮಾತ್ರ ಒಳಗಡೆ ಆ ಮೀಟು ಕೂಡ ಅಷ್ಟೇ ಫ್ರೆಶ್ ಇರೋದ್ರಿಂದ ಅಗಿತಾ ಜ್ಯೂಸಿಯಾಗಿರುತ್ತೆ. ನಾನು ಅವಾಗ್ಲಿಂದ ನನ್ನ ಕಣ್ಣು ಇದ್ರ ಮೇಲಿತ್ತು. ಇದೇನು ಗೊತ್ತಾ ನಿಮಗೆ, ಇದು ಪ್ರಾನ್ಸ್. ಇದನ್ನ ನಬೋಶಿ ಪ್ರಾನ್ ಅಂತಾರೆ. ಇದು ಜಪಾನಲ್ಲಿ ತುಂಬ ಫೇಮಸ್ ಆಗಿರೋಂಥ ಪ್ರಾನು. ನೋಡಿ, ಉದ್ದಕ್ಕಿದೆ, ರಿಂಗ್ ಶೇಪಲ್ಲಿಲ್ಲ ಅಥವಾ ಕರ್ವಿ ಶೇಪಲ್ಲಿಲ್ಲ. ಇದು ಸ್ಟ್ರೈಟ್ ಆಗಿರೋವಂಥ ಪ್ರಾನ್ಸು, ಡಿಫ್ರೆಂಟ್ ಆಗಿದೆ. ತಿನ್ನೋಣ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಚಿಯರ್ಸ್. ಅಷ್ಟೇ ಒಳಗಡೆ ಈ ಯೂಶಲಿ ಪ್ರಾನ್ಸ್ ತಿಂತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಏನೋ ಯೂನಿಕ್ನೆಸ್ ಇದೆ ಟೇಸ್ಟಲ್ಲಿ. ಮೇಲ್ಗಡೆ ಹಾಕಿರೋ ಆ ಕ್ರಂಚಿನೆಸ್ ಏನಿದೆ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಆ್ಯಕ್ಚುಲಿ ಇದು ಅಗಿಬೇಕಾದ್ರೆ ಅದರದ್ದೇ ಆದಂಥ ಒಂಥರ ಟೇಸ್ಟ್ ಬರ್ತಾ ಇದೆ. ತುಂಬಾ ಇಷ್ಟ ಆಯಿತು ನನಗಿದು, ಒಂಥರ ಯೂನಿಕ್ ಆಗಿದೆ. ಇದು ಬಂದು ನಮ್ಮ ಮುಂದೆ ಏನಿದೆಯಲ್ಲ, ಸ್ಪೆಷಲ್ ಚಿಕನ್ ಕಾಂಬೋ, ಸ್ಪೆಷಲ್ ತಂದೂರಿ ಚಿಕನ್ ಕಾಂಬೋ. ಇದರಲ್ಲಿ ದೊಡ್ಡ ಗಾತ್ರದ ಬರ್ಗರ್ ಕೊಟ್ಟಿದ್ದಾರೆ. ಆಹಾ, ಬರ್ಗರ್ ನೋಡ್ತಾ ಇದ್ರೇನೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಒಳಗಡೆ ಹಾಕಿರೋ ಸ್ಟಫಿಂಗ್ಸು ಕೂಡ ಸಖತ್ ಫ್ರೆಶ್ ಆಗಿದೆ. ಯಾವ ಕಡೆಯಿಂದ ತಿನ್ನೋದು ಇದನ್ನ?
ಯೋಚನೆ ಮಾಡ್ತಾ ಇದ್ದೀನಿ ಯಾವ ಕಡೆಯಿಂದ ತಿಂದರೂ ಒಂದೇ ಬಾಯಿ ದೊಡ್ಡದಾಗಿರ್ಬೇಕು. ಈ ಬರ್ಗರಲ್ಲಿ ಮೇಯ್ನ್ ಆ ಬಟರ್ ಫ್ಲೇವರ್ ಯಥೇಚ್ಛವಾಗಿ ಬರುತ್ತೆ ಗುರು. ಸಖತ್ತಾಗಿ ಹಾಕಿದ್ದಾರೆ ಬಟರು, ಸಖತ್ ಸಾಫ್ಟ್ ಆಗಿದೆ. ಈ ಬನ್ನು ತುಂಬ ಸಾಫ್ಟ್ ಆಗಿದೆ ಇದು. ಆಮೇಲೆ ಒಳಗಡೆ ಹಾಕ್ತಿರೋ ಸ್ಟಫಿಂಗ್ಸು ಅಷ್ಟೇ ಫ್ರೆಶ್ ಆಗಿದೆ, ತುಂಬ ಚೀಸಿಯಾಗಿ ಒಂಥರ ಚಿಕನ್ ತಂದೂರಿ ಫ್ಲೇವರ್ ಕೂಡ ಆ್ಯಡ್ ಆಗಿರೋದ್ರಿಂದ ಅಗಿತಾ ಸೂಪರಾಗಿ ಟೇಸ್ಟ್ ರಿಲೀಸ್ ಆಗ್ತಾ ಇದೆ. ಇವಾಗ ತಿಂದಾಯಿತು. ಪೊಟ್ಯಾಟೊ ವೆಜ್ಜಸ್ ಇದೆ, ಬನ್ನಿ ತಿನ್ನೋಣ ಪೊಟ್ಯಾಟೊ ವೆಜ್ಜಸ್. ಇದರಲ್ಲೂ ಅಷ್ಟೇ ಪೆರಿ ಪೆರಿ ಮಸಾಲ ಹಾಕಿರೋದ್ರಿಂದ ಆ ಖಾರ ಫೀಲ್ ಮಾಡ್ಬೋದು. ಟೇಸ್ಟ್ ಮಾಡೋಣ. ಸಖತ್ತಾಗಿ ಫ್ರೈಡ್ ಆಗಿದೆ ಗುರು. ಆಮೇಲೆ ಪೊಟ್ಯಾಟೊ ಒಳಗಡೆ ತುಂಬ ಸಾಫ್ಟ್ ಆಗಿದೆ, ಮೇಲ್ಗಡೆ ಲೇಯರು ಕ್ರಿಸ್ಪಿ ಆಗಿ ಬರುತ್ತೆ, ಒಳಗಡೆ ಲೇಯರ್ ಒಂದು ಸಾಫ್ಟ್ ಆಗಿದೆ. ಆಮೇಲೆ ಮೇಯ್ನಾಗಿ ಹಾಕಿರ್ತಾರಲ್ಲ ಪೆರಿ ಪೆರಿ ಪೌಡರ್ಸ್ ಎಲ್ಲ, ಪ್ರತಿ ಬೈಟಲ್ಲೂ ಎಂಜಾಯ್ ಮಾಡ್ಬೋದು. ಚೆನ್ನಾಗಿತ್ತು. ಈಗ ಚಿಕನ್ ಫಿಂಗರ್ಸ್ ಹೇಗಿದೆ ನೋಡೋಣ. ಚಿಕನ್ ಫಿಂಗರ್ಸ್ ನೋಡ್ಬೋದು ಯಾವ ಥರ ಇದೆ. ಸೊ ಚಿಕನ್ ಫಿಂಗರ್ಸ್ ಮೇಲೂ ಪೆರಿ ಪೆರಿ ಹಾಕಿರ್ತಾರೆ, ಮುರಿದ್ರೆ ಹೇಗಿರ್ಬೋದು, ಈ ಥರ ಇರುತ್ತೆ. ತಿನ್ನೋಣ ಹೇಗಿದೆ ಅಂತ. ಆಹಾ, ಚೆನ್ನಾಗಿದೆ. ಸೊ ಲಾಸ್ಟಲ್ಲಿ ಉಳಿದಿರುವಂಥ ಸ್ಪೈಸಿ ಚಿಕನ್ ವಿಂಗ್ಸ್ ದೊಡ್ಡ ಗಾತ್ರದಲ್ಲಿರುತ್ತೆ. ಸೊ ಪೀಸ್ ನೋಡಿ, ಮೇಲ್ಗಡೆ ಆ ಕ್ಯಾರೆಟ್ ಕೋಸ್ ಎಲ್ಲ ಹಾಕಿರ್ತಾರೆ. ಸೊ ಪೆರಿ ಪೆರಿ ಪೌಡ್ರು ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತಾರೆ. ಚೆನ್ನಾಗಿರುತ್ತೆ, ಸ್ಪೈಸಿ ಅಂತೆ. ತಿನ್ನು ನೋಡಿದ್ರೆ ಗೊತ್ತಾಗುತ್ತೆ. ತಿನ್ನುವ. ಚೇಸ್. ಸೊ ಸ್ನೇಹಿತರೆ, ಈ ಚಿಕನ್ ವಿಂಗ್ಸು ಅಷ್ಟೇ ನಾನು ಎಲ್ಲ ಕಡೆ ತಿಂದಿದ್ನಲ್ಲ, ಇಲ್ಲೇ ಒಂಥರ ತುಂಬಾ ಇಷ್ಟ ಆಯಿತು ನನಗೆ. ಚಿಕನ್ ವಿಂಗ್ಸು ಅಷ್ಟು ಬೇಗ ಸ್ಯಾಟಿಸ್ಫೈ ಆಗಲ್ಲ, ಬಟ್ ಸ್ಟಿಲ್ ಇಲ್ಲಿ ಸ್ಯಾಟಿಸ್ಫೈ ಆಗೋ ರೇಂಜಿಗಿದೆ ಇದು. ಮೇಲ್ಗಡೆ ಕೋಟಿಂಗು ತುಂಬಾ ಕ್ರಿಸ್ಪಿ ಆಗಿರೋದ್ರಿಂದ, ಆಮೇಲೆ ಆ್ಯಂಡ್ ಒಳಗಡೆ ಚಿಕನ್ ಅಷ್ಟೇ ಕ್ಲೀನಾಗಿ ಕುಕ್ ಆಗಿರುತ್ತೆ ಮತ್ತು ಅಷ್ಟೇ ಫ್ರೆಶ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಪ್ರತಿ ಬೈಟ್ಗೂ ಆ ಫ್ರೆಶ್ನೆಸ್ ಫೀಲ್ ಮಾಡ್ತಾ ತಿನ್ಬೋದು, ಅಗಿತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಬಂದಾಗ ಚಿಕನ್ ವಿಂಗ್ಸ್ ಕೂಡ ಟ್ರೈ ಮಾಡಬೇಕು. ಬ್ಲೂ ಲಗೂನ್ ಮೊಕ್ಟೈಲ್. ಆಹಾ, ಎಲ್ಲ ತಿಂದಾದ್ಮೇಲೆ ಕಂಪ್ಲೀಟ್ ರಿಫ್ರೆಶ್ ಆಗುತ್ತೆ. ಆ ಲೆಮನ್ ಫ್ಲೇವರ್ ಜಾಸ್ತಿ ಬರುತ್ತೆ ಆ್ಯಂಡ್ ಕಲರು ಕೂಡ ನೋಡೋಕೆ ಸಾಕಾದ ಇಷ್ಟ ನನಗೆ. ಸೊ ಬನ್ನಿ ಇವಾಗ ಮಸಾಲ ನಿಂಬು ಮಾಕ್ಟೈಲ್ ಇದೆ, ನೋಡೋಣ ಕುಡ್ದು. ಮಸಾಲ ನಿಂಬು ಮಾಕ್ಟೈಲ್. ಚಿಯರ್ಸ್. ಆಹಾ, ಸಖತ್ತಾಗಿದೆ ಗುರು. ಇದಕ್ಕೆ ಶುಗರ್ ಆ್ಯಡ್ ಮಾಡಿಸ್ಕೋಬೇಡಿ. ನಾನು ಶುಗರ್ ಆ್ಯಡ್ ಮಾಡಿಸಿಲ್ಲ ಇದಕ್ಕೆ, ಯಾಕೆಂದರೆ ಆ ಫೀಲ್ ಬರಬೇಕು, ಲೆಮನ್ ಫೀಲ್ ಬರಬೇಕು ಅಂತ. ಸಖತ್ತಾಗಿತ್ತು. ಇದು ಕೂಡ ಟ್ರೈ ಮಾಡ್ಬೋದು. ಬ್ಲೂ ಲಗೂನು ಮಿಸ್ ಮಾಡಿದೆ, ಟ್ರೈ ಮಾಡಲೇಬೇಕು. ಸ್ನೇಹಿತರೆ, ಇವಾಗೇನು ನೀವು ಫುಡ್ ನೋಡಿದ್ರಲ್ಲ, ಸೊ ಅದೆಲ್ಲ ಬಂದ್ಬಿಟ್ಟು ಇವ್ರದೇ ಬ್ರ್ಯಾಂಡಲ್ಲಿ ಮಾಡಿರೋದು ಫುಡ್. ಇವಾಗ ನೀವು ನಾನು ತಿಂದಿದ್ದೆಲ್ಲ ನೋಡಿದ್ರಲ್ಲ, ಸೊ ಇವ್ರದೇ ಸಿ ಬೈಟ್ಸ್ ಅವ್ರದ್ದೇ ಬ್ರ್ಯಾಂಡಲ್ಲಿ ಮಾಡಿರೋದು. ಸೊ ಇವರು ಸೇಲ್ಸ್ ಕೂಡ ಮಾಡ್ತಾರೆ. ಇವಾಗೇನು ನೀವು ಸೀ ಫುಡ್ಸ್ ಎಲ್ಲ ತಿಂದ್ರಿ ಅದ್ರದ್ದು ಇವ್ರು ಸೇಲ್ಸ್ ಕೂಡ ಮಾಡ್ತಾರೆ. ಸೊ ನೋಡಿ, ಈ ಥರ ಇರುತ್ತೆ ಪ್ರಾಡಕ್ಟ್ಸು. ಸೊ ಈ ಥರ ಪ್ಯಾಕೇಜಿಂಗು ತುಂಬ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗು ಕೂಡ. ಸೊ ಇವ್ರ ಹತ್ರ ನೀವು ಪರ್ಚೇಸ್ ಮಾಡ್ಬೋದು. ಮನೇಲೂ ಕೂಡ ಮಾಡಿದ್ರೆ ಇದೇ ಥರನೇ ಟೇಸ್ಟ್ ಬರುತ್ತೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ ಬೇಕಾದರೂ ಈ ಸೀ ಫುಡ್ಸ್ ಅಲ್ಲಿ ಆಗಿರ್ಬೋದು, ಬರೀ ಫಿಶು ಮತ್ತು ಪ್ರಾನ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ತಿನ್ಬೇಕು ಅಂತ ಆಸೆ ಆಯಿತು ಅಂದರೆ ಇವ್ರಿಗೆ ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ, ತೊಗೊಂಡು ತಿನ್ಬೋದು. ಕುಕ್ ಮಾಡಿಕೊಂಡು ಮನೆಯಲ್ಲೇ, ಈಸಿ ಟು ಕುಕ್ಕು. ಆಮೇಲೆ ರೇಟಲ್ಲೂ ಕೂಡ ಬೇರೆ ಕಡೆ ಸಿಗೋಕ್ಕಿಂತ ಅಫೋರ್ಡಬಲ್ ಅಲ್ಲಿ ಕೊಡ್ತಾ ಇದ್ದಾರೆ. ಇವ್ರದ್ದೇ ಬ್ರ್ಯಾಂಡ್ ಆಗಿರೋದ್ರಿಂದ ಕ್ವಾಲಿಟಿನೂ ಇರುತ್ತೆ, ಈಸಿಯಾಗಿ ಕುಕ್ ಮಾಡಿಕೊಂಡು ಮನೇಲೆ ಕೂಡ ತಿನ್ಬೋದು. ಇಲ್ಲಿ ಬಂದು ಒಂದ್ಸಲ ಟೇಸ್ಟ್ ಮಾಡಿ. ಸೊ ಸ್ನೇಹಿತರೆ, ಎಲ್ಲ ಥರ ಫುಡ್ಡು ಟ್ರೈ ಮಾಡಾಯ್ತು. ನಾನು ಏನೇನು ತರಿಸ್ಕೊಂಡಿದ್ದೀನಿ ಆ ಎಲ್ಲ ಥರ ಫುಡ್ಡು ಕೂಡ ಟ್ರೈ ಮಾಡಾಯ್ತು. ಇದಿಷ್ಟೇ ಅಲ್ಲ, ಇದು ಬರೀ ಟ್ರೈಲರು. ಇಲ್ಲಿ ಬಂದರೆ ನಿಮಗೆ ಜಾಸ್ತಿ ವೆರೈಟೀಸ್ ಆಫ್ ಮೆನು ಇದೆ. ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ತಿನ್ನಿ. ಇವ್ರ ಹತ್ರ ಗ್ರಿಲ್ ಕೂಡ ಇರುತ್ತೆ, ಅಂದ್ರೆ ಫಿಶು ಗ್ರಿಲ್ ಎಲ್ಲ ಮಾಡ್ಕೊಡ್ತಾರೆ, ಅದು ಕೂಡ ತಿನ್ಬೋದು. ಸೊ ಈ ಕೆಫೆ ಆಕ್ಚುಲಿ ಓಪನಿಂಗ್ ಟೈಮಲ್ಲಿ ದಿನೇಶ್ ಕಾರ್ತಿಕ್ ಗೊತ್ತಲ್ಲ ನಿಮ್ಗೆ, ದಿ RCB ಕ್ರಿಕೆಟ್ ಪ್ಲೇಯರ್, ಗೊತ್ತಲ್ಲ ಅಂತ ಕೇಳ್ತಾ ಇದ್ದೀನಿ ನೋಡಿ. ಯಾರು ಗೊತ್ತಿಲ್ಲ ಬೈಕೋಬೇಡಿ, ಗೊತ್ತಲ್ಲ ಅಂತ ಕೇಳ್ದೆ ಅಂತ. ಸೊ ದ ಗ್ರೇಟ್ ಕ್ರಿಕೆಟ್ ಪ್ಲೇಯರ್, RCB ಪರವಾಗಿ ಆಡಿರೋಂಥ ಕ್ರಿಕೆಟ್ ಪ್ಲೇಯರ್ ದಿನೇಶ್ ಕಾರ್ತಿಕ್ ಅವರು ಈ ಕೆಫೆನ ಬಂದು ಇನಾಗ್ರೇಟ್ ಮಾಡಿದ್ರು. ನಾನು ಕೂಡ ಒಬ್ಬ RCB ಫ್ಯಾನ್ ಆಗಿ, ಒಬ್ಬ RCBN ಆಗಿ ನನಗೆ ತುಂಬಾ ಖುಷಿ. ಅದನ್ನ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ, ಅದಕ್ಕೆ ಹೇಳ್ಕೊತಿದ್ದೀನಿ. ನಿಮಗೂ ಕೂಡ ಖುಷಿ ಆಯ್ತು ಅನ್ಕೊಂತಾ ಇದ್ದೀನಿ. ಸೊ ಹಾಗಾಗಿ ಇಷ್ಟೆಲ್ಲ ಆಗಿದೆಯಲ್ಲ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ತರ ಒಳ್ಳೆ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ. ಸೊ ಈ ಕಂಟೆಂಟ್ ಹೇಗಿತ್ತು ಸ್ನೇಹಿತರೆ? ವಿಡಿಯೋ ಹೇಗೆ ಅನಿಸ್ತು ನಿಮ್ಗೆ?
ಎಲ್ಲ ತರ ಫುಡ್ ಟ್ರೈ ಮಾಡಿದೆ ನಾನು ತರಿಸಿರೋದ್ರಲ್ಲಿ. ನನಗೆ ತುಂಬಾ ಇಷ್ಟ ಆಗಿದ್ದು ಆ ಕೋಕೋನಟ್ ಪ್ರಾನ್ಸ್ ಇದೆಯಲ್ಲ, ಅದು ನನಗೆ ತುಂಬಾನೇ ಡಿಫ್ರೆಂಟ್ ಅನ್ನಿಸ್ತು. ವೆರೈಟೀಸ್ ಆಫ್ ಸೀ ಫುಡ್ ಒಂದೇ ಕಡೆ ಟ್ರೈ ಮಾಡ್ಬೋದು. ಕೂಲ್ ಆಗಿರೋ ಆಂಬಿಯನ್ಸ್, ಕೂಲ್ ಆಗಿರೋ ಜಾಗದಲ್ಲಿ ಕುತ್ಕೊಂಡು ಸೂಪರ್ ಆಗಿರೋ ಫುಡ್ನ ತಿನ್ಕೊಂಡು ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ಈ ಪ್ರಯತ್ನ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಮಾಡ್ಕೊಳ್ಳಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಲಹಂಕ ನಿಮ್ಮ ಸುತ್ತಮುತ್ತ ಫ್ರೆಂಡ್ಸ್ಗೆ ಒಂದ್ಸಲ ವಿಸಿಟ್ ಮಾಡಿ. ಸೊ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯಸ್ ಕೆಫೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.